ಚರ್ಮ ತೆಗೆದು ಪಾದರಕ್ಷೆಗಳನ್ನ ಮಾಡಿ ಎಲ್ಲಿ ಹೊಂಟ್ರು? ಬಸವಣ್ಣವ್ರ ಮನೆ, ಮಿನಿಸ್ಟರ್ ಮನೆಗೆ ಹೊಂಟ್ರು. 24/7 ದಿನದ 24 ಗಂಟೆಗಳ ಕಾಲ ಜನರ ಸೇವೆ ಮಾಡುವಂತ ಒಬ್ಬ 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿ. ಯಾಕೋ ಕಲ್ಯಾಣಮಯ ಹರಳಯ್ಯ ಈ ಕಡೆ ಹೊಂಟಿರಲ್ಲ? ಬಸವಣ್ಣವರಂತಾರ, ನೀವು 1 ತಾಸು ತಡ ಮಾಡಿ ಬಂದಿದ್ದೆ ಆದರೆ ನಾನು ನಿಮ್ಮ ಮನೆಗೆ ಅಂಬಲಿ ಕುಡ್ಲಿಕ್ಕೆ ಬರ್ತಿದ್ದೆ. ಹರಳಯ್ಯ ಕಲ್ಯಾಣಮ್ಮ, ಯಪ್ಪ ನಾನು ಶರಣ ಅಂದಿದ್ದಕ್ಕೆ ನೀ ಶರಣಾರ್ಥಿ ಅಂದೆಪ್ಪ. ಇದೇ ದೊಡ್ಡ ಆಗ್ಯದ, ನೀ ಮನೆಗೆ ಬಂದು ಊಟ ಮಾಡಿದ್ರೆ ಗತಿಯನ್ನು ಕಲ್ಯಾಣದ ಬಗ್ಗೆ ಬೆಂಕಿ ಹತ್ತದ. ನಮ್ಮ ಮನೆಗೆ ಬಂದ ಪ್ರಧಾನಮಂತ್ರಿ ಬಂದ, ಉಂಡ ತಿಂದ ಇದೆಲ್ಲ ಪುಕಾರ ಇರ್ತದೆ, ಇದೇ ಪುಕಾರ ಇರ್ತದೆ. ಯಪ್ಪ ಇವು ಧರಿಸಿ ತಲೆ ಮೇಲೆ ಇಟ್ಕೊಂಡು ಬಂದಿರಲ್ಲ, ಏನು ಚಮ್ಮಾವಿಗಳು, ಬಹಳ ಚೆನ್ನಾಗಿ ಹೇಳ್ಬೇಕು. ಚಮ್ಮಾವಿಗಳು ಭಕ್ತಿಯಿಂದ ಮಾಡಿದಂತ ಚಮ್ಮಾವಿಗಳು ಶರಣಾರ್ಥಿಗೆ ಪರ್ಯಾಯವಾದಂತ ಒಂದು ಏನಾದರೂ ಕೊಡುಗೆ ಅಂದ್ರೆ ಚಮ್ಮಾವಿಗಳು ಪಾದರಕ್ಷೆಗಳನ್ನ ಮಾಡಿ ಅಪ್ಪ ಬಸವಣ್ಣ ಯಪ್ಪ ಇವು ಧರಿಸಿ. ಇವೇನು ಮಹಾನ್ ಜ್ಞಾನಿ ಬಸವಣ್ಣವರು, ಅವರು ಏನ್ ಚಂದ ಮಾಡಿದ್ರು, ಬಾಟ ಮಾಡ್ದಂಗ ಮಾಡಿದ್ರು. ಕಾಪಾಡಿದ್ರು. ನಾವು ನೀವಾದ್ರೆ ನೋಡ್ರಿ ಎಲ್ಲರ ಮನೆ ಚಪ್ಪಲಿ ಹೆಸರು ನೋಡ್ರಿ, ಒಬ್ಬೊಬ್ಬರು 4-4-5 ಜೋಡಿಸಿರ್ತೀವಿ, ಒಂದು ಎತ್ತಿರ್ತಾವ, ಒಂದು